ಸಂಚಲನಕ್ಕೆ ಕಾರಣವಾಗಿರುವಂತಹ ಘಟನೆಯೊಂದು. ವಿಜಯೇಂದ್ರ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ರು. ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಿದ್ದಾರೆ, ಗಮನಿಸೋಣ. ರಾಜ್ಯದ ಅಧ್ಯಕ್ಷ ಚನ್ನಪಟ್ಟಣ ಸೇರಿದಂತೆ ಬೈ ಎಲೆಕ್ಷನ್ 3 ಕ್ಷೇತ್ರಗಳಿಗೆ ಬಿಜೆಪಿ ಜಯಮೂರ್ತವರು ಅನೌನ್ಸ್ ಮಾಡಿಬಿಟ್ಟವ್ರೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಅಂತ. ಕುಮಾರಸ್ವಾಮಿ ಸಮ್ಮುಖದಲ್ಲಿ ಅವ್ರೇನು ಹೇಳಿಲ್ಲ. ನೋಡಿ, ಯಾರು ಹೇಳಿದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ, ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ. ಅಂತಿಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಯಾರು ಅಭ್ಯರ್ಥಿ ಆಗಬೇಕು ಅಂತ. ತೀರ್ಮಾನ ಮಾಡೋದು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ. ರಿಪೋರ್ಟ್ ತರಿಸ್ಕೊಂಡಿದ್ರೆ ಯಾವ್ದು ಪಾಸಿಬಿಲಿಟೀಸ್ ನಿಮ್ಗೆ ಯಾವ ಪಕ್ಷಕ್ಕೆ ಸರ್? ಏನಪ್ಪ ಅಲ್ಲ, ಅಲ್ಲಿ ರಿಪೋರ್ಟ್ ತಗೊಂಡಿದ್ರೆ ಚನ್ನಪಟ್ಟಣದ್ದು ಅಂತ. ಎರಡೂ ಪಾಸಿಬಿಲಿಟಿ ಇದೆ. ಥ್ಯಾಂಕ್ ಯು. ಅಷ್ಟು ಬೇಗ ಎಲ್ಲ ಓಡ್ ಬಂದ್ರೆ ಅಲ್ಲ. ಸತೀಶ್ ಜಾರಕಿಹೊಳಿ ಅವರು ಹಾಗೆ ವಿಜಯೇಂದ್ರ ಅವರು ಭೇಟಿಯಾಗಿದ್ದಾರೆ. ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಈ ಭೇಟಿ. ಅದರಲ್ಲೂ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆಗಳು. ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷ ಬಿಜೆಪಿ ಅದರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಶಿವಾನಂದ ಸರ್ಕಲ್ ಬಳಿ ಇರುವ ಸರ್ಕಾರಿ ನಿವಾಸಕ್ಕೆ ತೆರಳಿ ವಿಜಯೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ಅನ್ನೋದೇ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ಘಟನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ವಿಜಯೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಲಿಕ್ಕೆ ಹೋದ ಸಂದರ್ಭದ ದೃಶ್ಯ. ಹಾಗೆ ಭೇಟಿಯಾಗಿ ಬಂದ ನಂತರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ರಾಜ್ಯ ರಾಜಕೀಯದಲ್ಲೇನಾದರೂ ಅತಿ ಶೀಘ್ರದಲ್ಲಿ ಮಹತ್ತರವಾದ ಬದಲಾವಣೆಗಳು ಬೆಳವಣಿಗೆಗಳು ನಡೆಯೋದಿದೆಯಾ? ಅದಕ್ಕೆ ಪೂರ್ವಭಾವಿಯಾಗಿ ನಡೀತಾ ಇರುವ ಭೇಟಿಯ ಇದು ಸ್ಪಷ್ಟ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಘಟನೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ಸುತ್ತಲೇ ನಡೀತಾ ಇರುವ ಕೆಲವೊಂದಷ್ಟು ಬೆಳವಣಿಗೆ. ದೆಹಲಿಗೆ ಹೋಗಿ ಭೇಟಿಯಾಗಿ ಬಂದದ್ದು ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬೆಳಗಾವಿ ಭಾಗದಲ್ಲಿ ಅಭಿಯಾನಗಳೇ ನಡೀತಾ ಇರೋದು, ಘೋಷಣೆಗಳು ಕೂಗೋಗಿ ಸಿಗ್ತಾ ಇರೋದು. ಇಂತಹ ಸಂದರ್ಭದಲ್ಲಾದ ಭೇಟಿ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಏನ್ ಕಾರಣಕ್ಕೆ ಈ ಭೇಟಿ? ಮೇಲ್ನೋಟಕ್ಕೆ ಅಂದ್ರೆ ಬಹಿರಂಗವಾಗಿ ಏನ್ ಹೇಳಿಕೆ ಬರ್ತಾ ಇದೆ, ಆಂತರಿಕವಾಗಿ ನಿಮಗೆ ಸಿಗ್ತಿರೋ ಮಾಹಿತಿ ಏನು? ಖಂಡಿತ ಸ್ಮಿತಾ, ಸದ್ಯ ವಿಜಯೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದು ಸಾಕಷ್ಟು ಕುತೂಹಲ ಅಂತ ಇದ್ದೇ ಇದೆ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಅವ್ರು ಹೇಳ್ತಾ ಇದ್ದು ಕ್ಷೇತ್ರದ ಸಮಸ್ಯೆ ವಿಚಾರವಾಗಿ ಬಂದಿದ್ದೆ, ಅವ್ರನ್ನ ಭೇಟಿ ಮಾಡಿದ್ದೇನೆ, ಅದ್ರ ರಾಜಕೀಯ ಚರ್ಚೆ ಮಾಡಿಲ್ಲ ಅನ್ನೋದು. ಆದ್ರೆ ರಾಜ್ಯ ರಾಜಕಾರಣ ಸದ್ಯ ಸತೀಶ್ ಜಾರಕಿಹೊಳಿ ಅವರ ಸುತ್ತನೇ ಗಿರ್ಕಿ ಹೊಡಿತಾ ಇದೆ. ಸಾಕಷ್ಟು ರಹಸ್ಯ ಮೀಟಿಂಗ್ ಗಳನ್ನ ಸತೀಶ್ ಜಾರಕಿಹೊಳಿ ಅವರು ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ. ಪಕ್ಷದ ಶಾಸಕರ ಜೊತೆ, ಸಚಿವರ ಜೊತೆ ಮೇಲಿಂದ ಮೇಲೆ ಸಭೆಗಳನ್ನ ಮಾಡುವ ಮೂಲಕ ಒಂದಷ್ಟು ಪಕ್ಷದಲ್ಲಿ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದೆ ಏನಾದ್ರೂ ಸಿಎಂ ಬದಲಾವಣೆ ಆಗುವಂತ ಸಂದರ್ಭ ಬಂದಿದ್ದೇ ಆದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಅವರ ಹತ್ರ ಸಂಖ್ಯಾಬಲ ಸಾಕಷ್ಟು ಕ್ರೋಢೀಕರಣ ಆಗ್ತಾ ಇದೆ ಮತ್ತು ಸಚಿವರನ್ನ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಈ ವಿಜಯೇಂದ್ರ ಅವರು ಭೇಟಿ ಮಾಡಿದ್ದು ಕೂಡ ಸಾಕಷ್ಟು ಕುತೂಹಲ ಕೆರಳುತ್ತಾ ಇದೆ. ಇನ್ನೂ ಇದ್ರ ಭೇಟಿಯ ಒಂದಷ್ಟು ಅಂಶಗಳು ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಆದ್ರೆ ಸದ್ಯದ ಮಟ್ಟಿಗೆ ವಿಜಯೇಂದ್ರ ಅವರು ಕೂಡ ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಬೀಳುತ್ತೆ, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡ್ತಾರೆ, ಬೇರೆ ಸರ್ಕಾರ ಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನೇತೃತ್ವದ ಸಹಕಾರ ಬಿಜೆಪಿಯ ಒಂದಷ್ಟು ಸಹಕಾರದೊಂದಿಗೆ ಬರುತ್ತಾ ಅಥವಾ ಬಿಜೆಪಿಯ ಸರ್ಕಾರ ಒಂದಷ್ಟು ಮಾಡುವಂತ ಕೆಲಸಗಳಾಗ್ತಾವ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದ್ರೆ, ಮೇಲಿನ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ರೆ, ಇಂತಹ ಸಂದರ್ಭದಲ್ಲಿ ಅವರನ್ನ ಒಬ್ಬ ಪಕ್ಷದ ರಾಜ್ಯಾಧ್ಯಕ್ಷರು ಭೇಟಿ ಮಾಡ್ತಾರಂದ್ರೆ ಸಹಜವಾಗಿ ರಾಜಕೀಯ ವಿಚಾರಗಳು ಕೂಡ ಆಪ್ತರಿಕಾಡಿಯಾಗಿ ಚರ್ಚೆ ಆಗಿರ್ತವೆ. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಹೀಗೆ ನೀರು ತುಂಬಿದ ರಸ್ತೆಯಲ್ಲಿ ನಿಂತಿದ್ದ ಅನೇಕ ವಾಹನಗಳು ಕೆಟ್ಟು ಹೋಗಿವೆ. ನೀರು ತುಂಬಿದ ರೋಡ್ನಲ್ಲಿ ಕೆಟ್ಟು ಹೋದ ಬೈಕ್, ಹಂಗೂ ಹೋಗೋಕ್ಕಾಗದೆ ಹಿಂಗೂ ಹೋಗೋಕ್ಕಾಗದೆ ನೀರಿನಲ್ಲಿ ಇಳಿಯೋಕ್ಕಾಗದೆ ವಾಹನ ಸವಾರರು ಅಕ್ಷರಶಃ ಪರದಾಡ್ತಾ ಇರುವ ದೃಶ್ಯಗಳು ಸೆರೆ ಸಿಕ್ಕಿದೆ. ರಸ್ತೆ ಮೇಲೆ 2-3 ಅಡಿಯಷ್ಟು ನೀರು ಈ ದಿನಕ್ಕೂ ಕೂಡ ನಿಂತಿದೆ. ಹೀಗಾಗಿ ನೀರಿನ ನಡುವೆ ಸಿಲುಕಾಕೊಂಡು ವಿಶೇಷ ಚೇತನರೊಬ್ಬರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ್ ಸವಿತಾ. ವಿಶೇಷ ಚೇತನರೊಬ್ಬರು ಪರದಾಡ್ತಿದ್ದಾರೆ ಅನ್ನೋ ಮಾಹಿತಿ. ಅವರನ್ನ ಹೋಗ್ಬೇಕಾದ ಜಾಗಕ್ಕೆ ತಲುಪಿಸೋ ಪ್ರಯತ್ನಗಳೇನಾದ್ರೂ ಆಗ್ತಾ ಇದೆಯಾ?
ಅವರನ್ನು ಹೊರತುಪಡಿಸಿಯೂ ಅನೇಕ ಮಂದಿ ಸರ್ಜಾರ್ಪುರ ಭಾಗದಲ್ಲಿ ಪ್ರತಿನಿತ್ಯ ಓಡಾಡುವವರಿಗೆ ಯಾವ ಮಟ್ಟಿಗೆ ತೊಂದರೆ ಆಗಿದೆ ಮಳೆ ನೀರು ರಸ್ತೆಯಲ್ಲಿ ನಿಂತಿರೋದ್ರಿಂದ? ಸ್ಮಿತಾ, ಕಳೆದ 3-4 ದಿನಗಳಿಂದ ಸಿಟಿಯಲ್ಲಿ ಮಳೆ ಆಗ್ತಿದೆ, ಸಾಕಷ್ಟು ಅವಾಂತರಗಳು ಕೂಡ ಆಗಿದ್ದಾವೆ. ಈ ಭಾಗದಲ್ಲಿ ಈ ಮುಖ್ಯ ರಸ್ತೆ ಯಾವ ರೀತಿ ಆಗಿದೆ ದೃಶ್ಯದಲ್ಲೇ ನೋಡ್ಬೋದು, ಕೆರೆಯಂತಾಗಿದೆ. ಬಹುತೇಕ ಈ ಭಾಗದಿಂದ ಪಾಸ್ ಆದರೆ ಟ್ರಾಫಿಕ್ ಕಿರಿಕಿರಿ ಇರಲ್ಲ, ಬೇಗ ಹೋಗಬೇಕಾಗಿರುವಂತಹ ಸ್ಥಳಕ್ಕೆ ಹೋಗ್ಬೋದು ಅನ್ನೋ ಆಲೋಚನೆ ಕೂಡ ಇರುತ್ತೆ. ರಸ್ತೆ ಏನೋ ಖಾಲಿ ಇದೆ, ಬಟ್ ನೀರಿದೆ, ಯಾವುದೇ ವೆಹಿಕಲ್ ಹೋಗ್ತಿಲ್ಲ. 2 ವೀಲರ್ ಅವರು ಸರ್ಕಸ್ ಮಾಡಿ ಹೋಗುವಂತಹ ದೃಶ್ಯಗಳು ಸಿಗ್ತಾ ಇದ್ದಾವೆ. ವಿಕಲಚೇತನರೊಬ್ಬರು ಆರಾಮಾಗಿ ಪಾಸ್ ಆಗ್ಬೋದು ಅಂತ ಹೋಗ್ತಾರೆ, ಬಟ್ ಮಧ್ಯ ರೋಡಲ್ಲಿ ಗಾಡಿ ಆಫ್ ಆಗಿರೋ ಕಾರಣದಿಂದಾಗಿ ಕೆಲವು ಕಾಲ ಅಂದರೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದ್ರು. ಸಾಕಷ್ಟು ಜನ ಮಧ್ಯ ರಸ್ತೆಯಲ್ಲಿ ಈ ಒಂದು ವೆಹಿಕಲ್ ಆಫ್ ಆಗಿ ಕೆಟ್ಟು ನಿಂತು ಬೀಳುವಂತಹ ಘಟನೆಗಳು ಕೂಡ ಆಗಿದ್ದಾವೆ. ಶುಕ್ರವಾರದಿಂದ ಆಗಿದೆ. ಯಾವುದೇ ತೆರವು ಕಾರ್ಯಾಚರಣೆ ಕೂಡ ಆಗ್ತಿಲ್ಲ. ಪಾಲಿಕೆ ಅಧಿಕಾರಿಗಳು ಕೂಡ ಬರ್ತಾ ಇಲ್ಲ, ನೀರನ್ನ ಬೇರೆಡೆ ಶಿಫ್ಟ್ ಮಾಡ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರಮುಖ ಕಾರಣ ಏನು, ಎಷ್ಟು ದಿನದಿಂದ ಇದೆ, ಮಳೆ ಬಂದಾಗ ಈ ಸಮಸ್ಯೆ ಆಗುತ್ತಾ ಅಥವಾ ಪಾಲಿಕೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ವಾ? ಇಲ್ಲೇ ಸ್ಥಳೀಯರಿದ್ದಾರೆ, ಮಾತಾಡ್ತಾ ಹೋಗ್ತೇನೆ. ಸರ್, ಎಷ್ಟು ದಿನದ ಸಮಸ್ಯೆ? ಪ್ರಮುಖವಾಗಿ ಇಷ್ಟೊಂದು ಪ್ರಮಾಣ ನೀರು ನಿಂತಿದೆ, ಎಷ್ಟು ದಿನದಿಂದ ನಿಂತಿದೆ? 1 ವಾರದಿಂದ ನಿಂತಿದೆ ಈ ನೀರು. ಈಗ ನಮಗೆ ಆ ಕಡೆ ಹೋಗಲಿಕ್ಕೆ ಈ ಕಡೆ ಬರಲಿಕ್ಕೆ ಏನು ವೆಹಿಕಲ್ ಹೋಗಲಿಕ್ಕೆ ಮತ್ತು ಬಿಸ್ನೆಸ್ ಮಾಡ್ಕೊಂಡವರಿಗೆ ಯಾವುದಕ್ಕೂ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಏನಂತ ಹೇಳಿದ್ರೆ ತುಂಬ ಪ್ರಾಬ್ಲಮ್. ಒಂದು ಕೊಳತು ನೀರು ವಾಸನೆ, ಕಾಲಲ್ಲಿ ನೀರಿನಲ್ಲಿ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ದುರ್ನಾತ ಬರ್ತಾ ಇದೆ, ನಾನು ಕೂಡ ಅಬ್ಸರ್ವ್ ಮಾಡಿದ್ದೆ. ಮಳೆ ನೀರು ಇಷ್ಟು ದುರ್ನಾತ ಆಗ್ಲಿಕ್ಕೆ ಸಾಧ್ಯನಾ ಅಥವಾ ಚರಂಡಿ ನೀರು ಮಿಕ್ಸ್ ಆಗಿದೆನಾ? ಚರಂಡಿ ನೀರು ಮಿಕ್ಸ್ ಆಗಿದೆ. ಮಳೆ ನೀರಿನಲ್ಲಿ ಬಂದರೆ ಈ ಥರ ನಿಲ್ಲೋದಿಲ್ಲ. ಮತ್ತು ರೈಲ್ವೆ ಟ್ರ್ಯಾಕ್ನವರು ಅಲ್ಲಿ ಬಂದ್ ಮಾಡಿ ಇಟ್ಟಿದ್ದಾರೆ, ಅದರಿಂದ ನೀರು ಹೋಗೋದೆಲ್ಲ ಬ್ಲಾಕ್ ಆಗಿಟ್ಟಿದೆ. 1 ವಾರ ಆಗಿದೆ. ಮಾರ್ಗ ಇಲ್ವಾ ನೀರು ಹೋಗ್ಲಿಕ್ಕೆ? ಬೇರೆ ಮಾರ್ಗನೇ ಇಲ್ಲ. ಅದೇ ಮುಂಚಿಂದ ಅವರೆಲ್ಲ ಮಾಡಿ ಇಟ್ಟಿದ್ದು, ಆವಾಗ ಅದನ್ನು ಅದೇ ರೀತಿಯಲ್ಲಿ ಬಂದ್ ಮಾಡಿ ಇಟ್ಟಿದ್ದಾರೆ. ಇವಾಗ ಅದನ್ನೆಲ್ಲ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗುತ್ತಾಗಿ ಅಂತೇಳಿ ಬಂದ್ ಮಾಡಿ ಇಟ್ಟಿದ್ದಾರೆ. ಇವಾಗ ನಮಗೆ ತುಂಬ ಅವ್ಯವಸ್ಥೆ ಆಗಿಬಿಟ್ಟಿದೆ. ಈಗ ಮುಂದೆ ಏನಾದ್ರು ನೀವು ಅದನ್ನೆಲ್ಲ ಕ್ರಮ ಕೈಗೊಂಡು ಮುಂದೆ ಏನಾದ್ರು ಒಂದು ಸಮಸ್ಯೆ ಪರಿಹಾರ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ಜೀವನವೇ ಅವ್ಯವಸ್ಥೆ ಆಗಿಬಿಟ್ಟಿದೆ ಈಗ. ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ರಸ್ತೆಗಳ ಸಹಜ ಪರಿಸ್ಥಿತಿಯ ಅನಾವರಣ ಮಾಡ್ತಾ ಇದೆ. ರಿಯಾಲಿಟಿ ಚೆಕ್ಗಳ ಮುಖಾಂತರ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಸರ್ಕಾರದ ಪ್ರಮುಖ ಮಂತ್ರಿಗಳೆಲ್ಲರೂ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಟ್ಟು ರಸ್ತೆ ಗುಂಡಿ ಮುಚ್ಚಿ ಅಂತ ಹೇಳ್ತಿದ್ರು ಕೂಡ ಬಿಬಿಎಂಪಿ ಕೇವಲ ತೇಪೆ ಹಚ್ಚೋ ಕಾರ್ಯ ಮಾಡ್ತಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಈ ರಸ್ತೆ ಗುಂಡಿಗಳಿಗೆ ತೇಪೆ ಹಚ್ಚಿ ಕೇವಲ 20 ದಿನದಲ್ಲಿ ಮತ್ತೆ ಗುಂಡಿಗಳ ದರ್ಶನ. ರಿಪಬ್ಲಿಕ್ನಲ್ಲಿ ಬಿಬಿಎಂಪಿ ಕಳಪೆ ಕಾಮಗಾರಿ ಎಕ್ಸ್ಪೋಸೆ. ಕಾಮಾಕ್ಷಿಪಾಳ್ಯದ ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಬಾರ್. ಗುಂಡಿ ಮುಚ್ಚಿದ ಕೆಲವೇ ದಿನಗಳಲ್ಲಿ ರಸ್ತೆ ಕಿತ್ತು ಬರ್ತಾ ಇದೆ. ಕಾಮಾಕ್ಷಿಪಾಳ್ಯದಲ್ಲಿದ್ದೇನೆ. ಯಾಕಂದ್ರೆ ಸಿಲಿಕಾನ್ ಸಿಟಿ ಅರ್ಧ ಹೆಸರು ಹಾಳು ಮಾಡಿದ್ದೇ